IPS ಅಧಿಕಾರಿಗಳ ಟ್ರಾನ್ಸ್ಫರ್ ಎಲ್ಲ ಉತ್ತರ ಪ್ರದೇಶವೋ ಬಿಹಾರವೋ ಮತ್ತೆಲ್ಲ ತಂದು IPS ಆಫೀಸರ್ಗಳನ್ನು ಇನ್ನುಳಿದವ್ರನ್ನ ಇಡೀ ರಾಜ್ಯ ತುಂಬಿಟ್ಟಿದೆ. ಮಾಲ್ CRPF ಎಷ್ಟು ದಿಗ್ಬಂಧನ ಅಂತಂದ್ರೆ TMC ಎಲ್ಲರೂ ಕೊಡುವನ್ನು ಮಾಡಿಟ್ಟಿದೆ. ಅದ್ರ ಜೊತೆಗೆ SIR ಒಂದು ಬೇರೆ 90,000 ಮೊದಲು ಕಟ್ ಮಾಡಿದ್ದಾರೆ. ಅದರಾಗ 27 ಲಕ್ಷ ಮತದಾರ ಲಾಸ್ಟ್ ಎಲೆಕ್ಷನ್ ಮತ ಹಾಕಿದವರು ಅದರ ಅವ್ರಿಗೂ ಮತದಾನ ಇಲ್ಲ. ಪಾಪ ಅಡ್ಡಾಡ್ತಾ ಇದ್ದಾರೆ. ನನಗೆ ಓಟಕ್ಕೆ ಹಾಕ್ಕೊಡ್ರಿ, ನನಗೆ ಓಟಕ್ಕೆ ಹಾಕ್ಕೊಡ್ರಿ. ಇದೆಲ್ಲ ಯಾರಿಂದ? ಎಲೆಕ್ಷನ್ ಕಮಿಷನ್ ಹಿಂದಿದ್ದಾರೆ ಅವರು. BJP ಅಂತಾರೆ ನೇರವಾಗಿ TMC ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಎಲ್ಲ ಕಠೋರವಾದಂಥ ಸಂದರ್ಭದಲ್ಲಿ ನಮ್ಮ TMCಯ ಮಮತಾ ಬ್ಯಾನರ್ಜಿ ಅವರು ಗೆಲ್ಲಬಲ್ಲರ, ಗೆದ್ದರೆ ಮಾತ್ರ ನಿಶ್ಚಿತವಾಗಿಯೂ ವಿರೋಧ ಪಕ್ಷಗಳಿಗೆ ಒಂದು ಆಣಿ ಬಲ ಬಂದಂಗೆ. ಯಾಕಂದರೆ ಈಗಾಗಲೇ ವಿರೋಧ ಪಕ್ಷಗಳು ಎಲೆಕ್ಷನ್ ಮಾಡಿ 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 ಸೋತು ಸುಮ್ಮನಾಗಿದ್ದಾರೆ. ಅದು ದುರಂತ. ವಿರೋಧ ಪಕ್ಷಗಳು ಯೂನಿಟಿ ಇಲ್ಲ, ಒಕ್ಕಟ್ಟಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ನಾನಾ ಶ್ರೇಷ್ಠ ಅನ್ನುವಂಥ ಅಹಂಕಾರ ಎಲ್ಲರಲ್ಲೂ. ಕೇಜ್ರಿವಾಲ್ ನಾನು ಯಾಕೆ ಕೇಳಬೇಕಪ್ಪ ರಾಹುಲ್ ಗಾಂಧಿ ಮಾತಾ, ರಾಹುಲ್ ಗಾಂಧಿ ನಾ ಯಾಕೆ ಕೇಳಬೇಕಪ್ಪ ಮಮತಾ ಅವ್ರ ಮಾತಾ, ಮಮತಾ ಅವ್ರಿಗೆ ನಾ ಯಾಕೆ ಕೇಳಬೇಕಪ್ಪ ಇನ್ನೊಬ್ರು ಮಾತಾ. ಹೀಗಾಗಿ ಇಲ್ಲಿ ಇಲ್ಲದ ಒಕ್ಕಟ್ಟಿನಿಂದಾಗಿ ಅದು ಲಾಭ ಸಹಜವಾಗಿ ಮೋದಿ ಮತ್ತು ಶಾರ ತೆಗೆದುಕೊಳ್ತಾ ಇದೆ. ಇದರಲ್ಲಿ ಎರಡು ಮಾತಿಲ್ಲ. ಒಗ್ಗಟ್ಟಾಗಬೇಕಾದಂಥ ಇಂಡಿಯಾ ಸಂಘಟನೆ ಇವತ್ತೆಲ್ಲ ಚದುರು ಹೋಗಿಬಿಟ್ಟದ. ಇದೂ ಒಂದು ಕಾರಣ. ಇವೆಲ್ಲ ನೆಲೆಗಟ್ಟಿನಲ್ಲಿ ನಿಜವಾಗಿಯೂ TMC ನಾಯಕಿ ಗೆದ್ರ ಪವಾಡ. ಇದ್ರ ಎರಡು ಮಾತೇ ಇಲ್ಲ. ಇಡೀ ರಾಜ್ಯದ ತುಂಬ ಅಷ್ಟೇ ಅಲ್ಲ, ಇಡೀ ದೇಶದ ತುಂಬ ಚರ್ಚೆ ಅದ. ಎರಡು ಕಡೆ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಗೆಲ್ತಾರೋ ಗೆಲ್ತಾರೆ. ಗೋಧಿ ಮೀಡಿಯಾ ಅಂತೂ ಮೋದಿ ಮತ್ತು ಶಾ ಅವ್ರು ಗೆದ್ದೇ ಬಿಟ್ಟಿದ್ದಾರೆ ಅನ್ನೋಷ್ಟು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಅಡ್ವರ್ಟೈಸ್ ಸಿಗ್ತದೆ, TRP ಹೆಚ್ಚಾಗಲಿಕ್ಕತ್ತದ, ಮತ್ತೇನೋ ಆಗಲಿಕ್ಕತ್ತದ, ಎಲ್ಲ ಅನುಕೂಲಗಳಿದ್ದಾವೆ. ಅದೇ ಕಾಲಕ್ಕೆ TMC ಕೂಡ ಮಮತಾ ಬ್ಯಾನರ್ಜಿ ಕೂಡ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಕೈಯಲ್ಲಿ ಇವತ್ತು ಏನೂ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲ ಕೇಳ್ಕೊಂಡ್ರು 27 ಲಕ್ಷ ಮತದಾರನ ಮತ